ಓಕೆ ಗೈಸ್, ಗುಡ್ ಈವ್ನಿಂಗ್, ವೆಲ್ಕಮ್ ಟು ಕನ್ನಡ ವ್ಲಾಗ್ಸ್. ಇವತ್ತು ವ್ಲಾಗ್ ಅಲ್ಲ, ಇವತ್ತೊಂದು ಚಾಲೆಂಜ್. 15 to 20 ಮಿನಿಟ್ಸ್ ಅನ್ಕಟ್ ವೀಡಿಯೋ ಗೈಸ್. ಅನ್ಕಟ್ ಅಂದರೆ ಸೊ ನಾನು ಏನು ಕಟ್ ಮಾಡಲ್ಲ, ಎಡಿಟಿಂಗ್ ಇಲ್ಲ, ಏನಿಲ್ಲ, ಡೈರೆಕ್ಟ್ ಕಂಟಿನ್ಯೂ ಮಾತಾಡ್ಕೊಂಡು ಹೋಗೋದು. ಸೊ ಇಲ್ಲಿ ನೋಡಿ ಗೈಸ್, ಇದು ಬಾಗ್ಲೂರು. ಇಲ್ಲಿಂದ 2 ಕಿಲೋಮೀಟರ್ಸ್ ಐತೆ ನಮ್ಮ ಕಾಲೇಜು, ಅಂದರೆ ಚಾಗ್ಲಟಿ ಅಂತ ನಮ್ಮ ಕಾಲೇಜ್ ಇರೋದು. ಸೊ ಇಲ್ಲಿಂದ 2 ಕಿಲೋಮೀಟರ್ಸ್. ಅಲ್ಲಿಗೆ ಟೀ ಕುಡಿಯೋಕೆ ಹೋಗ್ತಿದ್ದೀನಿ ಗೈಸ್. ಸೊ ಅಲ್ಲಿ ಟೀ ಕುಡಿಯೋಕೆ ಹೋಗ್ತೀನಾ. ಸೊ ಅಲ್ಲಿವರೆಗೂ ಮಾತಾಡೋಣ. ಅಲ್ಲಿವರೆಗೂ ಅಂತೂ ಅಲ್ಲ, ಒಂದು 15 ಮಿನಿಟ್ಸ್ ಮಾತಾಡೋಣ ಪಕ್ಕ. ಇವತ್ತು ಅನ್ಕಟ್ ವಿಡಿಯೋ ಚಾಲೆಂಜ್ ಗೈಸ್. ಸೊ ಈ ಚಾಲೆಂಜ್ ಕಂಪ್ಲೀಟ್ ಮಾಡ್ತೀನಿ ಎಲ್ಲ ಗೊತ್ತಿಲ್ಲ. ಟೈಮ್ ಅರೌಂಡ್ 5:30 ಆಗಿದೆ. ಸನ್ಸೆಟ್ ಹೆಂಗಿದ್ರೆ ಸ್ವಲ್ಪ ಆಗುತ್ತಾ, ಅಲ್ಲಿ ಹೋಗೋದಲ್ಲ ಸನ್ಸೆಟ್ ಆಗ್ಬೋದು ಅಂದ್ಕೊಂಡಿನಿ. ನೋಡೋಣ ಸನ್ಸೆಟ್ ಆಗುತ್ತೋ ಇಲ್ಲ ಅಂತ. ಫಸ್ಟ್ ಟೈಮ್ ಮಾತಾಡ್ತಿದ್ದೀನಿ ಗೈಸ್. ನಾನು ಯಾವಾಗಲೂ ಕಟ್ ಮಾಡಿ ಮಾತಾಡ್ತಿದ್ದೆ. ಯಾವಾಗಲೂ ಒಂದು 10 ಸೆಕೆಂಡ್ಸ್ 5 ಸೆಕೆಂಡ್ಸ್ ವೀಡಿಯೋ ಮಾಡಿ ಮಾತಾಡಿ ಕಟ್ ಮಾಡಿಬಿಡ್ತಿದ್ದೆ, ಆಮೇಲೆ ಎಡಿಟ್ ಮಾಡಿಬಿಡ್ತಿದ್ದೆ. ಇವಾಗ ಹಂಗಿಲ್ಲ. ನೋಡಿ ಗೈಸ್, ಅಲ್ಲಿ ಸೂರ್ಯ ನೋಡಿ ಫುಲ್ಲು ಬ್ರೈಟ್ ಅದಾನೆ. ಇನ್ನೂ ಸ್ವಲ್ಪ ಹೊತ್ತಾಗ ಹೋಗ್ತಾನೆ ಆತ. ರೋಡಾಗೆಲ್ಲ ಹೋಗ್ತಾರೆ ಗೈಸ್. ನಾನು ವೀಡಿಯೋ ಮಾಡೋದು ಫಸ್ಟ್ ಟೈಮ್, ನನಗೆ ಭಯ ಬರುತ್ತಾ, ಏನು ಮಾಡೋದು ಗೊತ್ತಿಲ್ಲ. ಆದರೂ ಏನೊಂದು ಮಾಡಿ ವೀಡಿಯೋ ಮಾಡ್ತೀನಿ ಗೈಸ್. ಏನಿಲ್ಲ, ಇಲ್ಲಿದೆ ಸ್ಲೋಪ್ ಐತೆ. ಸ್ಲೋಪ್ ತೋರಿಸ್ತೀನಿ ನೋಡಿ. ಅಲ್ಲಿದೆ ಸ್ಲೋಪ್ ಐತೆ. ಆ ಸ್ಲೋಪಲ್ಲಿ ನಡ್ಕೊಂಡು ಹೋಗೋದೇನು ದೊಡ್ಡ ಮಾತಲ್ಲ. ಅಲ್ಲಿಂದ ಮತ್ತೆ ಬಸ್ ಐತೆ, ಬಸ್ ಸ್ಟಾಪ್ ಐತೆ. ಸೊ ಬಸ್ ಸ್ಟಾಪಿಂದ ಬಸ್ಸಾಗೂ ಬರ್ಬೋದು, ಇಲ್ಲಾಂದರೆ ನಡ್ಕೊಂಡು ಬರ್ಬೋದು, ಹಂಗೇನಿಲ್ಲ. ಸೊ ಹೋಗೋರೆಲ್ಲ ನೋಡ್ತಾರೆ ಗೈಸ್. ನಾನು ಫಸ್ಟ್ ಟೈಮ್ ಮಾಡ್ತಿರೋದು, ಭಯ ಬರುತ್ತೆ. ಆದ್ರೂ ನಾನು ಮಾಡೋಣ ಗೈಸ್. ಯೂಟ್ಯೂಬ್ ಚಾನಲ್ ಮಾಡ್ಬೇಕಾದ್ರೆ ಭಯ ಪಡ್ಬಾರ್ದು, ಹಂಗೇನಿಲ್ಲ. ಸೊ ನೋಡಿ ಗೈಸ್, ಇದು ಪಕ್ಕದ ರೋಡು, ಹೈವೇ. ಇದು ಡೈರೆಕ್ಟ್ ಏರ್ಪೋರ್ಟ್ಗೆ ಹೋಗುತ್ತೆ ರೋಡು. ಏನಿಲ್ಲ ಗೈಸ್, ಇನ್ನೊಂದು 2 ಕಿಲೋಮೀಟರ್ಸ್ ಅಷ್ಟೇ. ಆರಾಮ್ ನಡ್ಕೊಂಡು ಹೋಗ್ಬೋದು, ದೊಡ್ಡ ಮಾತಲ್ಲ. ನಡ್ಕೊಂಡು ಹೋಗೋದಲ್ಲ, ನಾನು ವೀಡಿಯೋ ಮಾಡೋದು ಇಂಪಾರ್ಟೆಂಟು. ಬಂದವರೆಲ್ಲ ನೋಡ್ತಾರೆ, ಹಿಂದೆ ತಿರುಗಿ ನೋಡ್ತಾರೆ ಗೈಸ್. ಒಂಥರ ಭಯ. ಫಸ್ಟ್ ಟೈಮ್ ಮಾಡ್ತಿದ್ದೀನಿ ನಾನು ಹಿಂಗೆಲ್ಲ. ನಮ್ಮ ಕಾಲೇಜಾಗ ನಾನು ಪ್ರೆಸೆಂಟೇಷನ್ ಕೊಟ್ಟರೆ ಮಾಡಲ್ಲ, ಭಯ ಬರುತ್ತೆ. ಸ್ಟೇಜ್ ಫಿಯರ್, ಕಾಲು ನಡುಕ್ತಿರ್ತವೆ. ಇವಾಗ ಕಾಲು ನಡುಕ್ತಿಲ್ಲ, ಅದಕ್ಕಾದ್ರೆ ನಡ್ಕಿದ್ದೀನಿ, ಅದಕ್ಕೆ ನಡೀತಿಲ್ಲ. ಇಲ್ಲಾಂದರೆ ಫುಲ್ ಭಯ. ಇವಾಗ ಹಾರ್ಟ್ ಬೀಟ್ ಫುಲ್ಲು ಜೋರೈತೆ ಗೈಸ್. ಆದರೂ ಚಾಲೆಂಜ್ ಮಾಡೋಣ. 15 to 20 ಮಿನಿಟ್ಸ್ ಅಷ್ಟೇ ಅಲ್ಲ. ಸೊ ಈ ಕಡೆ ಸೈಡ್ ಇಟ್ಕೊಂತೀನಿ ಕೈಯಾಗ. ಸೊ 15 to 20 ಮಿನಿಟ್ಸ್ ಅಷ್ಟೇ ಅಲ್ಲ, ಹೆಂಗಿದ್ರು ಮಾಡ್ಬೋದು, ಏನಾಗಲ್ಲ, ಮಾಡೋಣ ಗೈಸ್. ಇನ್ನೂ ತಿರುಗಿದ್ದೇನಿಲ್ಲ, ಹಿಂಗೆ 15 to 20 ಮಿನಿಟ್ಸ್ ಅಷ್ಟೇ ಅಲ್ಲ ಗೈಸ್, ಮಾಡೋಣ. ಅದ್ರಾಗೇನು ದೊಡ್ಡ ಮಾತಿಲ್ಲ. ಅಷ್ಟೊತ್ತಿಗೆ ನಾನು ರೀಚ್ ಆಗಿಬಿಡ್ತೀನಲ್ಲ ಆರಾಮು. ಹಂಗೆ ಟೀ ಕುಡ್ಕೊಂಡು ಬಸ್ ಯಾಕೆ ಬಂದ್ಬಿಡ್ತೀನಿ. ಮತ್ತೆ 2 ಕಿಲೋಮೀಟರ್ ಹಿಡಿದಾರೆ ಗೈಸ್. ಈವ್ನಿಂಗ್ ಆಗಿರುತ್ತೆ. ಚಳಿ ಸ್ಟಾರ್ಟ್ ಆಗುತ್ತೆ ಬಾಗ್ಲೂರಾಗ. ಚಳಿ ಮಾತ್ರ ಫುಲ್ ಐತಿ. ನಾವು ರೆಗ್ಯುಲರ್ ಕೂಡ ಟೀ ಶಾಪು ಹಿಂದೆ ಹೋಯ್ತು. ಅವ್ರು ನೋಡಿದ್ರು, ಇವನು ಬರ್ತಿಲ್ಲಲ್ಲ, ಈ ಟೈಮ್ ಆಗೈತೆ ಇನ್ನೂ ಬರ್ತಿಲ್ಲಲ್ಲ ಅಂತ. ಗೊತ್ತಲ್ಲ ಗೈಸ್, ಚಾಲೆಂಜ್ ಇದ್ದಕ್ಕೆ ನಾನು ಹೋಗಿಲ್ಲ. ಓಕೆ, 3 ಕಿಲೋಮೀಟರ್ಸ್ ಬಂದೆ, 3 ಮಿನಿಟ್ಸ್ ಬಂದೆ ಗೈಸ್. ಅಲ್ಲಿಂದ ನೋಡಿ 3 ಮಿನಿಟ್ಸಾಗ ಇಷ್ಟು ಬೇಗ ಬಂದ್ಬಿಟ್ಟೆ ನಾನು. ಒಂದು 300 ಮೀಟರ್ ಅಂತೂ ಬಂದೆ. ಮಿನಿಟ್ಗೆ 1 ಮೀಟರ್ ಅಂತ ಆರಾಮು 20 ಮಿನಿಟ್ಸಾಗ ಹೋಗ್ತೀನಿ ಗೈಸ್. 20 ಮಿನಿಟ್ಸ್ ಹೋಗಿ ಆರಾಮಾಗಿ ಇವಾಗ ಲೆಮನ್ ಟೀ ಕುಡಿಯಲ್ಲ, ಡೈರೆಕ್ಟ್ ಕೊಡ್ತೀನಿ. ಗೈಸ್ ಮತ್ತೆ ಏನಿಲ್ಲ ಹೇಳ್ಬೇಕು ನೀವೇ. ಮಾತಾಡೋಕ್ಕೆ ಏನೂ ಸಿಕ್ತಿಲ್ಲ ಗೈಸ್. ನಮಗೆ ಮಾತಾಡೋಕ್ಕೆ ಏನೋ ಸಿಕ್ಕಿದ್ರೆ ಮಾತಾಡ್ಬೋದು. ಮಾತಾಡೋಕ್ಕೇನಿಲ್ಲ. ಪ್ಲೇಸ್ಮೆಂಟ್ ಬಗ್ಗೆ ಮಾತಾಡ್ಬೇಕಂದ್ರೆ ಪ್ಲೇಸ್ಮೆಂಟಾಗಿ 2 ಕಂಪ್ನಿ ಬಂದಿದೆ ಇವಾಗ. 2 ಕಂಪ್ನಿ, ಇದು ಟೆಕ್ ಕಂಪ್ನಿನೇ. ಸೊ 2 ಕಂಪ್ನಿ ಸೆಲೆಕ್ಟ್ ಆಗಿಬಿಟ್ರೆ ಆಯಿತು. ಸೊ ನಾವು ಅಪ್ ಟು ಫೆಬ್ರವರಿ 5 ಟಿಲ್ ಫೆಬ್ರವರಿ 5 ಏನಿಲ್ಲ. ಸೊ ಫೆಬ್ರವರಿ 5 ಆದಮೇಲೆ ನಮಗೆ ಸ್ಟಾರ್ಟ್ ಆಗುತ್ತೆ. ಯಾಕಂದರೆ ಅಲ್ಲಿವರೆಗೂ ಏನಿದ್ದಂಗಿಲ್ಲ ನಮಗೆ. ನಾವು 2 ಕಂಪ್ನಿಯಲ್ಲಿ, ಒಂದು ಫೆಬ್ರವರಿ 17, ಇನ್ನೊಂದು ಫೆಬ್ರವರಿ 5. ಸೊ 2 ದಿವಸ ಏನು ಮಾಡೋಕ್ಕಾಗಲ್ಲ. ನೋಡಿ ಗೈಸ್, ಅಲ್ಲಿ ಫೋಟೋಶೂಟು. ಇದು ಪೆಟ್ರೋಲ್ ಬಂಕ್ ಮಾತ್ರ ಸೈಕ್ ಗೈಸ್. ಇವರು ಫುಲ್ ಹೆಲ್ಪ್ ಮಾಡ್ಯಾರ ನಮಗೆ. ಏನಂತಂದರೆ ಡ್ಯೂರಿಂಗ್ ಎಕ್ಸಾಮ್ ಟೈಮ್, ಅಂದರೆ ನಮ್ಮದು ಸೆಮ್ ಎಕ್ಸಾಮ್ ಐತೆ. ಸೆಮ್ ಎಕ್ಸಾಮಿಗೆ ಹೋಗ್ತಿದ್ದೀವಿ ಗೈಸ್. ಪೆಟ್ರೋಲ್ಗಿಲ್ಲ ಗಾಡಿಯಲ್ಲಿ. ಸೊ ಪೆಟ್ರೋಲ್ ಹಾಕ್ಸಿದ್ದೀವಿ. ಒಂದು 30 ರೂಪಾಯಿ ಪೆಟ್ರೋಲ್ ಹಾಕ್ಸಿದ್ವಿ ಅಷ್ಟೇ. ಆ 30 ರೂಪಾಯಿ ಪೆಟ್ರೋಲ್ ಆನ್ಲೈನ್ ಪೇಮೆಂಟ್ ಇಲ್ಲ ಅಂತೆ. ಮಿನಿಮಮ್ ಆನ್ಲೈನ್ ಪೇಮೆಂಟ್ 50 ರೂಪೀಸ್ ಅಂತೆ. ಸೊ ನಾವು 30 ರೂಪಾಯಿ ಪೆಟ್ರೋಲ್ ಹಾಕ್ಸಿವಿ. ನಮ್ಮ ಹತ್ರ ಕ್ಯಾಶ್ ಇಲ್ಲ, ಆನ್ಲೈನ್ ಪೇಮೆಂಟ್ ಮಾಡೋಕ್ಕೆ ಹೋದ್ವಿ. ಆನ್ಲೈನ್ ಪೇಮೆಂಟ್ ಅವ್ರಿಲ್ಲ, ಅಕ್ಸೆಪ್ಟ್ ಮಾಡಲ್ಲ ಅಂತಂದರು. ಸೊ 30 ರೂಪಾಯಿ ಕ್ಯಾಶ್ ಇಲ್ಲ ಅಂತ ಸುಮ್ಮನೆ ಆಗಿದ್ರೆ ಅವರು ಏನು ಎದಕ್ಕೆ ಕಷ್ಟ ಅವ್ರಿಸೋದಾಗಿದ್ರೆ ಅಂತ ಕೇಳಿರ. ನಾವು ಎಕ್ಸಾಮ್ ಐತೆ ಅಂತಂದ್ವಿ. ಎಕ್ಸಾಮ್ ಐತೆ ಅಂತ ಹಂಗೆ ಬಿಟ್ಬಿಟ್ವಿ. 1 ರೂಪಾಯಿ ಇಸ್ಕೊಂಡಿಲ್ಲ ಅವತ್ತು. ಆಮೇಲೆ ಅವ್ರು ಕಟ್ಟಿದ್ವಿ, ಇಲ್ಲನಲ್ಲ. ಸೊ ಎಕ್ಸಾಮ್ ಟೈಮು ಅವಸರ ಇರ್ತಾರೆ, ಎಕ್ಸಾಮ್ ಓದ್ಬೇಕು ನೀವು ಅಂತೇಳಿ
ಅವ್ರು ಹಂಗೆ ಕೊಟ್ಬಿಟ್ರು ಫುಲ್ ಒಳ್ಳೆಯವರು. ವರ್ಕರ್ಸ್ ಮಾತ್ರ ಫುಲ್ ಒಳ್ಳೆಯವರು. 24 hours ಇರುತ್ತೆ ಪೆಟ್ರೋಲ್ ಬಂಕ್ ಇದು. ಏರ್ಪೋರ್ಟ್ ರೋಡಲ್ಲ 24 hours ಕಂಪಲ್ಸರಿ ಇರಲೇಬೇಕು. ಸೊ ಇರುತ್ತೆ, ಹಂಗೇಂತ ಏನಿಲ್ಲ, ಇರುತ್ತೆ 24 hours ಇರುತ್ತೆ, ಹಂಗೇನಿಲ್ಲ. ಸೊ ಓಕೆ, ಒಂದು ಟೆಂಪಲ್ ಬಂತು ಆನ್ ದ ವೇ. ಒಂದು ಟೆಂಪಲ್ ಇದೆ, ಶಿವನ್ ಟೆಂಪಲ್ ಓಪನ್ ಇದೆ ನೋಡಿ. ಓಕೆ, ಶಿವನ್ ಟೆಂಪಲ್ ಓಪನ್ ಇದೆ. ಸೊ ಈ ಟೆಂಪಲ್ ಇವಾಗ ಬರೋಣ. ಹೆಂಗಿದ್ರು ಸ್ಯಾಟರ್ಡೆ. ಸೊ ಇವಾಗ ವ್ಲಾಗ್ ಮಾಡ್ಬೇಕಂತಾನೆ ಸ್ನಾನ ಮಾಡ್ಕೊಂಡು ಬಂದಿರೋದು ನಾನು. ಸ್ನಾನ ಮಾಡೀನಿ, ಎಲ್ಲ ಮಾಡೀನಿ. ಸೊ ಟೆಂಪಲ್ಗೆ ಹೋಗೋಣ. ಫುಲ್ಲು ಸನ್ಸೆಟ್ ಆಗ್ತಾಯಿದೆ ಗೈಸ್ ಇವಾಗ. ಫುಲ್ಲು ಈ ಕಡೆ ಬಿಸಿಲಿದೆ ಫುಲ್ಲು. ಸೊ ಟೆಂಪಲ್ಗೆ ಹೋಗಿ ಬರೋಣ. ಶಿವನ್ ಟೆಂಪಲು. ನಾವು ಯಾವಾಗಲೂ ಎಕ್ಸಾಮ್ ಟೈಮಾಗಿ ಬರ್ತಿದ್ದೆ ಈ ಕಡೆ. ಸೊ ಹೆಂಗಿದ್ರು ಓಪನ್ ಐತೆ ನೋಡಿ ಗೈಸ್. ಟೆಂಪಲ್ ಒಳಗಡೆ ಫುಲ್ಲು ಇದಿದೆ. ಇಲ್ಲಿ ಮಾತ್ರ ಫುಲ್ ಬಿಸಿಲಿದೆ, ಏನು ಮಾಡೋಕ್ಕಾಗಲ್ಲ. ಕಂಟಿನ್ಯೂ ವ್ಲಾಗ್ ಮಾಡ್ಬೇಕಂದ್ರೆ ಬಿಸಿಲೈತೆ, ಏನು ಮಾಡೋಕ್ಕಾಗಲ್ಲ. ಫುಲ್ ಭಯ ಇವತ್ತು. ಭಯ ಇನ್ಮೇಲೆ ವ್ಲಾಗ್ ಮಾಡಲ್ಲ ಮಿಸ್. ವ್ಲಾಗ್ ಮಾಡ್ತೀನಿ. ಸೊ ವ್ಲಾಗ್ಕಿಂತ ಜಾಸ್ತಿ ಚಾಲೆಂಜಿಂಗ್ ವೀಡಿಯೋ ಮಾಡಿಸ್ಬೇಕು ಅನ್ಕೊಂಡು. ಚಾಲೆಂಜಿಂಗ್ ವೀಡಿಯೋಸ್ ಅಂದರೆ ಲೈಕ್ ಹಿಂದೆ ಯೂಟ್ಯೂಬರ್ಸ್ ಇದ್ದಾರೆ ಗೈಸ್, ಕೆಲವೊಬ್ಬರು ಇಂಡಿಯನ್ ಹ್ಯಾಕರು, ಕ್ರೇಜಿ ಎಕ್ಸೈಜ್ ಅಂತ. ಅವ್ರು ನೋಡ್ತಿದ್ದೆ ಗೈಸ್. ನಾನು ಲಾಸ್ಟ್ 5 years ನೋಡ್ತಾ ಇದ್ದೀನಿ ಅವ್ರ ಚಾನಲ್ಲು. ಸೊ ಆ ಚಾನಲ್ ಇಷ್ಟ ನನಗೆ, ಯಾಕಂದರೆ ಅವ್ರು ಚಾಲೆಂಜಿಂಗ್ ವೀಡಿಯೋಸ್ ಮಾಡ್ತಾರೆ. ಅವ್ರು ಚಾಲೆಂಜಿಂಗ್ ವೀಡಿಯೋ ಮಾಡ್ತಾರೆ ಅಂದರೆ ನನಗೆ ಅದು ಇಷ್ಟ ಆಗುತ್ತೆ. ಸೊ ನಮ್ಮ ಕನ್ನಡದಲ್ಲಿ ಹಂಗೆ ಏನಿಲ್ಲ ಚಾಲೆಂಜಿಂಗ್ ವೀಡಿಯೋಸ್ ಮಾಡೋರು. ಸೊ ನಾನು ಹಂಗೆ ವೀಡಿಯೋ ಮಾಡೋದು ಅಂದ್ಕೊಂಡಿದ್ದೀನಿ. ನೋಡೋಣ ವೀಡಿಯೋ ಆಗುತ್ತೋ ಆಗಲ್ವೋ ಗೊತ್ತಿಲ್ಲ, ಬಟ್ ನಾನು ಮಾಡ್ತೀನಿ. ಈ ಚಾನಲ್ ನೀವು ಸಪೋರ್ಟ್ ಮಾಡಿದರೆ ಪಕ್ಕಾ ಮಾಡ್ತೀನಿ. ಸೊ ಅದಕ್ಕೋಸ್ಕರ ಪ್ಲೀಸ್ ಲೈಕ್ ಸಬ್ಸ್ಕ್ರೈಬ್ ಮಾಡ್ತಿರಲ್ಲ ಗೈಸ್. ಸಬ್ಸ್ಕ್ರೈಬ್ ಮಾಡಿರಿ, ಕಮೆಂಟ್ ಮಾಡಿರಿ, ಶೇರ್ ಮಾಡಿರಿ. ಇಷ್ಟ ಆದರೆ ಶೇರ್ ಮಾಡಿರಿ, ಇಲ್ಲಾಂದ್ರೆ ಇಲ್ಲ. ಇಷ್ಟ ಆಗುತ್ತಾ ಅಂದ್ಕೊಂಡಿದ್ದೀನಿ. ಇಷ್ಟ ಆಗುತ್ತೆ ಗೈಸ್. ಕನ್ನಡದಲ್ಲೆಲ್ಲ ಮಾತಾಡ್ತೀರ, ಇಷ್ಟ ಆಗುತ್ತೆ. ಮೇಡಮ್ ಬೈಸ್. ಅಯ್ಯೋ ಲಾಕ್ ಹಾಕಿದೆ ಗೈಸ್. ಫುಲ್ ಲಾಕ್ ಆಗಿದೆ. ಟೈಮ್ 6 ಆಗಿದೆ. ಓಕೆ, ಇನ್ನೂ 20 minutes ಐತೆ 6 ಆಗೋಕ್ಕೆ. ಸೊ ಲಾಕ್ ಆಗಿದೆ ನೋಡಿ ಗೈಸ್. ಫುಲ್ ಲಾಕ್ ಆಗಿದೆ, ಎಲ್ಲ ಕ್ಲೋಸ್ ಇದೆ. ಸೊ ಇವಾಗ ಏನು ಮಾಡೋಕ್ಕಾಗಲ್ಲ. ನಂದಿ ಒಂದೈತೆ. ಸೊ ನಂದಿ ನಮಸ್ಕಾರ ಮಾಡ್ಕೊಂಡು ಹೋಗೋಣ. ಸೊ ಬಂದವ್ರಿಗೆ ಏನೋ ಕೊಡೋಕೆ ಇಟ್ಟಿದ್ದಾರೆ ಗೈಸ್. ಇನ್ನೂ ದೇವಸ್ಥಾನ ಓಪನ್ ಆಗಿಲ್ಲಲ್ಲ, ಅದಕ್ಕೆ ಸುಮ್ಮನೆ ಇದೆ. ಓಕೆ, ನೀರಿದೆ, ಎಲ್ಲ ಇದೆ. ಸೊ ಹಿಂಗಿದ್ರು ಬಂದು ಕೆಲಸ ಆಯಿತು. ಸದ್ಯಕ್ಕೆ ಏನು ಫೋಟೋಗೆ ಏನಿಲ್ಲ ಗೈಸ್. ಸೊ ಹೋಗ್ಬಿಡೋಣ. ಟೀ ಕೂಡ ಹೋಗೋಣ, ಚಾಕ್ಲೇಟಿಗೆ. ಏನು ಮಾತಾಡ್ಬೇಕು ಗೊತ್ತಾಗ್ತಿಲ್ಲ ಗೈಸ್ ನನಗೆ. ಫುಲ್ ಭಯ, ನರ್ವಸ್, ಹೇಳಿದ ಅಷ್ಟೇ. ಓಕೆ, ಇದು ನಂದು ಯೂಟ್ಯೂಬ್ ಚಾನಲ್ ಇವಾಗಿಲ್ಲ ಗೈಸ್ ಆಗಿದ್ದು. ನಾನು ಯಾವಾಗೋ ಸ್ಟಾರ್ಟ್ ಮಾಡಿದ್ದೆ ಅಂದರೆ ಯಾವಾಗೋ. ಅದೇನೋ ಲಾಸ್ಟ್ ಹಳೆ ವೀಡಿಯೋಸ್ ನೋಡ್ರಿ ಗೊತ್ತಾಗುತ್ತೆ. ಸುಮ್ಮನೆ ಯಾವುದೋ ಒಂದು ಕಂಟೆಂಟ್ ತಗೊಳೋದು, ಅವ್ರು ತಗೊಳೋದು, ಹಾಕೋದು. ನಾನು ಕ್ಲಾಸ್ ಆಫ್ ಕ್ಲಾನ್ಸ್ ಗೇಮ್ ಮಾಡ್ತಿದ್ದೆ. ಸೊ ಆ ಕ್ಲಾಸ್ ಆಫ್ ಕ್ಲಾನ್ಸ್ ಗೇಮ್ದು ನಾನು ಅಟ್ಯಾಕ್ ಮಾಡಿರ್ತೀನಿ. ನನಗೆ ಅಟ್ಯಾಕ್ ಸ್ಕ್ರೀನ್ ರೆಕಾರ್ಡ್ ಮಾಡೋದು, ಅದನ್ನು ಹಾಕ್ಬಿಡೋದು. ಕೆಲವೊಂದು ಟೈಮ್ ಅಂತೂ ಮೂವಿನ ಲೈವ್ ಸ್ಟ್ರೀಮ್ ಮಾಡಿಬಿಟ್ಟಿದ್ದೆ. ಅವಾಗ ಮತ್ತೆ ಕಾಪಿರೈಟ್ ಅಂತ ಬಂದಿತ್ತು, ಅವಾಗ ಮತ್ತೆ ತೆಗೆದೆ. ಸೊ ನಾನು ಅವಾಗಿಂದ ಏನು ಇಂಟ್ರೆಸ್ಟ್ ಇತ್ತು, ಬಟ್ ಫ್ರೀ ಆಗಿತ್ತು ಜಾಸ್ತಿ. ಏನು ಮಾತಾಡಬೇಕು ಅಂತ ಭಯ. ಇವಾಗ ಹೆಂಗಿದ್ದು ಫ್ರೀ ಅದೀನಿ. 1.5 month ಆಯಿತು ಫ್ರೀ ಅದೀನಿ ಅಂತ ನನಗೆ. ನಾನು ಹೆಂಗಿದ್ದು ಒಬ್ಬನೇ ಇದೀನಿ ಪಿ ಜಿಯಲ್ಲಿ. ನಮ್ಮ ಫ್ರೆಂಡ್ಸ್ ಎಲ್ಲ ಬಿಟ್ಟೋದ್ರು ಅಂತಲ್ಲ, ಅವರಲ್ಲಿ ಇಂಟರ್ನ್ಶಿಪ್ ಮಾಡ್ತಿದ್ದಾರೆ. ಅವ್ರು ಅದಕ್ಕೆ ಅಲ್ಲಿ ಹೋಗ್ಯಾರ. ಇವತ್ತು ನನಗೆ ಇಂಟರ್ನ್ಶಿಪ್ ಇಲ್ಲ, ಯಾಕಂದರೆ ಇವತ್ತು ಸ್ಯಾಟರ್ಡೆ ಸಂಡೇ ಇಂಟರ್ನ್ಶಿಪ್ ಇಲ್ಲ. ಸೊ ಇವತ್ತು ಫ್ರೀ. ನಾನು ಬೆಳಗ್ಗೆಯಿಂದ ಫ್ರೀ ಬೆಳಗ್ಗೆಯಿಂದ ಫ್ರೀ ಅದಂಗೆ ನಾನು. ನೀವು ಇರ್ತೀರಾ ಇಷ್ಟು ಫ್ರೀ? ಸೊ ಏನೋ ಮಾತಾಡ್ತಿದ್ನಲ್ಲ, ಯೂಟ್ಯೂಬ್ ಚಾನಲ್ ರೆಕಾರ್ಡ್ ಮಾಡಿ ಆಗ್ತಿದ್ದೆ. ಆಮೇಲೆ ಫುಡ್ ರಿವ್ಯೂ ಮಾಡ್ತಿದ್ದೆ ಗೈಸ್. ನಾನು ಫುಡ್ ರಿವ್ಯೂ, ನಮ್ಮೂರಲ್ಲಿ ಫುಡ್ ರಿವ್ಯೂ ಮಾಡ್ತಿದ್ದೆ. ನಮ್ಮ ಕಾಲೇಜಲ್ಲಿ ಒಂದು ಸಲ ವೆಜ್ ರೋಲ್ ಅಂತಿತ್ತು, ಆ ವೆಜ್ ರೋಲ್ನ ರಿವ್ಯೂ ಮಾಡಿದ್ದೆ. ಅವ್ರೇನಂದ್ರೆ ನಕ್ಬಿಟ್ರು ನಮ್ಮ ಫ್ರೆಂಡ್ಸ್. ನಾನು ಅಂದರೆ ಆ ವಾಯ್ಸ್ ಚೆನ್ನಾಗಿದ್ದಿಲ್ಲ ಅವಾಗ, ಅಂದರೆ ಮೊಬೈಲ್ ಅಷ್ಟು ಕ್ಲಾರಿಟಿ ಇದ್ದಿಲ್ಲ. ಇವಾಗಿದೆ ಅಷ್ಟು ಮೊಬೈಲ್ ಕ್ಲಾರಿಟಿ ಇಲ್ಲ, ಫುಲ್ಲು ಹಳೆಯ ಮೊಬೈಲು. ಸೊ ಕ್ಲಾರಿಟಿ ಇದ್ದಿಲ್ಲ. ಸೊ ಅವಾಗ ವೀಡಿಯೋ ಮಾಡಾಕ್ಬಿಟ್ಟು ನಮ್ಮ ಕ್ಲಾಸ್ ವೈರಲ್ ಆಗ್ಬಿಟ್ಟೈತೆ. ನಮ್ಮ ಕ್ಲಾಸ್ ಎಲ್ಲ ನೋಡಿದ್ರೆ ಆಮೇಲೆ ಡಿಲೀಟ್ ಮಾಡಿಬಿಟ್ಟಿದ್ದೆ. ಅವ್ನ ಮೊಬೈಲು ಚೆನ್ನಾಗಿದ್ದಿಲ್ಲಲ್ಲ, ಅವಾಗ ಇಂಟ್ರೆಸ್ಟ್ ಇದ್ದಿಲ್ಲ ಅಷ್ಟು ಮಾಡ್ಬೇಕಂತ. ಯಾಕಂದರೆ ಮೊಬೈಲ್ ಚೆನ್ನಾಗಿಲ್ಲ, ಏನು ಮಾಡ್ಬೇಕಂತ ಕಂಟೆಂಟ್ ಗೊತ್ತಿಲ್ಲ. ಸೊ ಏನೂ ಗೊತ್ತಿಲ್ಲ. ಸೊ ಅಲ್ಲಿ ಬಿಟ್ಬಿಟ್ಟಿದ್ದೆ ಅದನ್ನು. ಆಮೇಲೆ ಮತ್ತೆ ಹೊಸ ಮೊಬೈಲ್ ತಗೊಂಡೆ ಲಾಸ್ಟ್ ಮಾರ್ಚಲ್ಲಿ ಹೊಸ ಮೊಬೈಲ್ ತಗೊಂಡೆ ಗೈಸ್. ಒಂದು ಬ್ಯಾಡ್ ಎಕ್ಸ್ಪೀರಿಯೆನ್ಸ್ ಏನಂದರೆ, ನಾನು ನಮ್ಮ ಫ್ಯಾಮಿಲಿ ಎಲ್ಲ ಟ್ರಿಪ್ಪಿಗೆ ಹೋಗಿದ್ವಿ. ಎಲ್ಲಿಗೆ ಹೋಗಿದ್ವಿ? ಟ್ರಿಪ್ಪಿಗೆ. ಯಾವುದೋ ಹಾಸನಾಂಬೆ ದೇವಸ್ಥಾನ ಓಪನ್ ಇತ್ತು, ಹಾಸನಾಂಬೆ ಹೋಗಿದ್ವಿ, ಧರ್ಮಸ್ಥಳ ಹೋಗಿದ್ವಿ, ಕುಕ್ಕೆ ಸುಬ್ರಹ್ಮಣ್ಯ ಎಲ್ಲ ಹೋಗಿ ಬಂದ್ವಿ. ಸೊ ಎಲ್ಲ ಹೋಗಿ ಬಂದು
ಮೈಸೂರಿಗೆ ಬಂದಿವಿ ಗೈಸ್. ಮೈಸೂರೆಲ್ಲ ನೋಡಿದ್ವಿ. ಲಾಸ್ಟ್ ನಮ್ಮ ಮನೆಯವರು ಮೈಸೂರಿಂದ ಬಸ್ಸಿಗೆ ಹೋಗ್ಬಿಟ್ರು, ಅವರು ಫ್ರೀ. ಎಲ್ಲ ಲೇಡೀಸ್ ಬಂದಿದ್ರು, ಲೇಡೀಸ್ಗೆಲ್ಲ ಬಸ್ ಫ್ರೀ. ಅವ್ರು ಬಸ್ಸೇ ಹೋದರು. ನಾನು ಅವಾಗ ಬೆಂಗಳೂರಿಗೆ ಬರಬೇಕು. ಸೊ ಬೆಂಗಳೂರಿಗೆ ಬರ್ತಾಯಿದ್ದೀನಿ. ಇನ್ನು ನಾಯಂಡಹಳ್ಳಿ ಹತ್ರ. ಸೊ ಅಲ್ಲಿ ಡೋರ್ ಸೈಡ್ ಕೂತ್ಕೊಂಡ್ಬಿಟ್ಟೀನಿ. ಯಾಕಂದರೆ ಜನರಲ್ಲಿ ಹೋಗಿ ಜನರು ಫುಲ್ ಇದ್ರು. ಸೊ ಡೋರ್ ಸೈಡ್ ಕೂತ್ಕೊಂಡ್ಬಿಟ್ಟೀನಿ. ಡೋರ್ ಸೈಡ್ ಕೂತ್ಕೊಂಡು ಇನ್ನೂ ಇನ್ನೊಂದು 2 ಕಿಲೋಮೀಟರ್ಸ್ ಐತೆ ಅಷ್ಟು ಮೆಜೆಸ್ಟಿಕ್ಕು. ಸೊ ಮೆಜೆಸ್ಟಿಕ್ ಹೋಗ್ತಿದ್ದೆ. ಮೆಜೆಸ್ಟಿಕ್ ಹೋದಾಗ ಎಷ್ಟು ಕಿಲೋಮೀಟರ್ ಇರುತ್ತೆ ಮೊಬೈಲ್ದಾಗ ನೋಡ್ತಾಯಿದ್ದೀನಿ. ಹಿಂಗೆ ಹೇಳ್ಕೊಂಡು ಹೋಗ್ಬಿಟ್ರು. ಫುಲ್ ಹಿಂಗೆ ಹೇಳ್ಕೊಂಡು ಹೋದ್ರು ಗೈಸ್. ಹಿಂಗೆ ಹೇಳ್ಕೊಂಡು ಹೋದ್ರು ಗೈಸ್. ಫುಲ್ ಬೇಜಾರು. ನಮ್ಮ ಮನೆಗೆ ಫೋನ್ ಮಾಡಿದ್ದೆ, ಎಲ್ಲ ಮಾಡಿದ್ದೆ. ನಮ್ಮ ಅಪ್ಪ ಏನು ಬೈಲಿ ಫಸ್ಟ್ ಟೈಮ್ ನಮ್ಮ ಅಪ್ಪ ಬೈದಿಲ್ಲ ನನ್ನ. ನಮ್ಮ ಅಪ್ಪ ಬೈತಾರೆ ಅನ್ಕೊಂಡಿದ್ದೆ. ನಮ್ಮ ಅಪ್ಪ ಏನಿಲ್ಲ, ಇನ್ನೂ ಸತ ಮಾಡ್ಕೊಳಕ್ಕೆ ಹೋಗ್ಬೇಡ ಸರಿ ಗಿಟ್ಗ ಅಂತಂದರು. ಸೊ ಮೊಬೈಲ್ ಇಲ್ಲ, ಕ್ಯಾಶ್ ಇತ್ತು ಗೈಸ್. ನಮ್ಮಮ್ಮ ಕ್ಯಾಶ್ ಕೊಟ್ಟಿದ್ರು 500. ನಮ್ಮಮ್ಮ ಬಂದಿದ್ರು ಟ್ರಿಪ್ಪಿಗೆ, ನಮ್ಮಮ್ಮ ಕ್ಯಾಶ್ ಕೊಟ್ಟಿದ್ರು. ಆ ಕ್ಯಾಶ್ ಕೊಟ್ಟಿದ್ದಕ್ಕೆ ನಮ್ಮ ಪಿಜೇರಿಗೆ ಬಂದೆ. ಇಲ್ಲ ಅಂದರೆ ಮುಗೀತು. ನಂಬರ್ ನೆನಪದವ, ಆ ನಂಬರ್ ಫೋನ್ಪೇ ಮಾಡಿಸ್ಕೊಂಡು ಅವೆಲ್ಲ ಮಾಡೋದು ಕಷ್ಟ ಆಯ್ತು. ಸೊ ನಮ್ಮಮ್ಮ ಕ್ಯಾಶ್ ಕೊಟ್ಟಿದ್ದು ಉಳ್ಕೊಂಡೆ. ನಮ್ಮಮ್ಮ ಕ್ಯಾಶ್ ಕೊಟ್ಟು ತಗೊಂಡು ಪೊಲೀಸ್ ಸ್ಟೇಷನ್ಗೆ ಹೋದೆ. ಪೊಲೀಸ್ ಸ್ಟೇಷನಿಗೆ ಹೋಗಿ ಅಲ್ಲಿ ಕಂಪ್ಲೇಂಟ್ ಕೊಟ್ಟು ಅವರು ಹುಡುಕಂತಂದರು. ಅವಾಗ ಅಕ್ಟೋಬರ್ 23 ಕಳೆದೋಗಿತ್ತು. ಅಕ್ಟೋಬರ್ 23 ಕಳೆದೋಗಿತ್ತು. ಫೋನ್ ಮಾಡಿದರೆ ಅವರು ಮೆಸೇಜ್ ಬರುತ್ತೆ, ಮೆಸೇಜ್ ಬಂದರೆ ಅಷ್ಟೇ ಕೊಡ್ತೀವಿ ಅಂತ. ಅದು ಸಿಗಲ್ಲ ಅನ್ಕೊಂಡು ಗೈಸ್. ಯಾಕಂದರೆ ಅವ್ರು ಪೊಲೀಸರು ಅವತ್ತೇ ಹೇಳಿದ್ರು, ನೀನು ಕಳ್ಕೊಂಡಿದ್ರೆ ಅದು ಸಿಗುತ್ತೆ, ಕಸ್ಕೊಂಡಿದ್ರೆ ಸಿಗಲ್ಲ ಅದು ಅಂತಂದ್ರೆ. ಯಾಕಂದರೆ ಅವ್ರ ಪಾರ್ಟ್ಸ್ ಎಲ್ಲ ಡಿಸೆಂಬಲ್ ಮಾಡಿ ಇದು ಮಾಡಿಬಿಡ್ತಾರೆ. ಪಾರ್ಟ್ಸ್ ಎಲ್ಲ ಡಿಸೆಂಬಲ್ ಮಾಡಿ ಮಾರಿಬಿಡ್ತಾರೆ ಪಾರ್ಟ್ಸ್. ಸೊ ಮೊಬೈಲ್ ಮತ್ತೆ ಸಿಗಲ್ಲ. ಸೊ ನೆಕ್ಸ್ಟ್ ಡೇ ಮತ್ತೆ PG ಬಂದು ಭಾರಿ ಕಷ್ಟ ಆಯಿತು. ಫುಲ್ ಕಷ್ಟ ಆಯ್ತು ಗೈಸ್. ಆಮೇಲೆ ಹಂಗೆ ನನ್ನ ಫ್ರೆಂಡು ನನ್ನ ನೋಡಿ ಆ ಮೊಬೈಲ್ ತಗೊಂಡಿದ್ದ ಗೈಸ್. ಮತ್ತೆ ಹಿಂಗೆ ಫ್ರೀ ಆಯಿತು ನನ್ನ ಮೊಬೈಲು. ಸೊ ನನ್ನ ನೋಡಿ ನಮ್ಮ ಫ್ರೆಂಡ್ ತಗೊಂಡಿದ್ದ. ಅದನ್ನ ಹಳೆ ಮೊಬೈಲ್ ಇತ್ತು. ಅದನ್ನ ಹಳೆ ಮೊಬೈಲ್ ಕೊಟ್ಟ ಗೈಸ್ ನನಗೆ. ಮತ್ತೆ ಅದನ್ನ ಹಳೆ ಮೊಬೈಲ್ ಒಂದು 2 ಮಂತ್ಸ್ ಬಳಸಿದ್ದೆ. ಈ ಮೊಬೈಲ್ ತಗೊಳೋಕ್ಕಿಂತ ಮುಂಚೆ ಅದನ್ನೇ ಮೊಬೈಲ್ ಬಳಸ್ತಿದ್ದೆ. ಈ ಮೊಬೈಲ್ ತಗೊಂಡೆ, ನಮ್ಮ ಅಪ್ಪ ಕೊಡಿಸಿದ್ರು. ಮತ್ತೆ ಫುಲ್ಲು ಚೆನ್ನಾಗೈತೆ. ನಾನೆಲ್ಲಿ ಅದು ಕಾಸ್ಟ್ಲಿ ಗೈಸ್. ಅಂದರೆ ಕಾಸ್ಟ್ಲಿ ಅಂತಂದರೆ ಮಿಡ್ ರೇಂಜ್ ಫೋನ್, ಅಂದರೆ 25,000 ಫೋನು. ನಾವಪ್ಪ ಮತ್ತೆ ಎಲ್ಲಿ ಕಮ್ಮಿ. ನನಗೆ ಆ ತಲೆಗಿದ್ದಿದ್ದು ಅದೇ ಗೈಸ್. ನಾವಪ್ಪಗೆ ಒಂದು 15,000 ಮತ್ತೆ ಮೊಬೈಲ್ ತಗೊಳ್ಳೋಣ ಅಂದ್ಕೊಂಡಿದ್ದೆ. ನಮ್ಮಪ್ಪ ಏನಂದರು, ಸರಿ ಆಗ ಬೇಕಿದ್ರೆ ಇನ್ನೊಂದು ಯಾವ್ದಾದ್ರು ಚೆನ್ನಾಗಿರೋದಾಗ ಇನ್ನೂ ಹುಷಾರಾಗಿ ಅಂತೇಳಿ ಮತ್ತೆ 25,000 ಮೊಬೈಲ್ ಕೊಡ್ತಿದ್ದೆ ಗೈಸ್ ನಮ್ಮಪ್ಪ. ಫುಲ್ಲು ನನಗೆ ಶಾಕು, ನಮ್ಮ ಫ್ರೆಂಡ್ಸು ಶಾಕು, ನಾನು ಶಾಕು, ಎಲ್ಲರೂ ಶಾಕು. ನಾವಪ್ಪ ನೀವು ಸದಾಗಿಟ್ಗ ಕಳ್ಕೊಳಕ್ಕೆ ಹೋಗ್ಬೇಡ ಅಂತಂದು ಮತ್ತೆ ಸೇಮ್ ಅಮೌಂಟ್ ಇವತ್ತು ಇದು ಸ್ವಲ್ಪ ಜಾಸ್ತಿ ಅಮೌಂಟ್ ಕೊಡ್ತಾರೆ ನಾನು ಚೆನ್ನಾಗಿದೆ ಅಂತ. ಸೊ ಅವ್ರು ಕೊಡಿಸಿದ್ದಕ್ಕೆ ಇವಾಗ ಹಿಂಗೆ ಬ್ಲಾಗ್ ಮಾಡ್ತಿರೋದು. ಇಲ್ಲಾಂದರೆ ಬ್ಲಾಗ್ ಇಲ್ಲ, ಏನಿಲ್ಲ. ಯಾಕಂದರೆ ಮೊಬೈಲ್ ಚೆನ್ನಾಗಿಲ್ಲ ಅಂದರೆ, ಕ್ಯಾಮ್ರಾ ಚೆನ್ನಾಗಿಲ್ಲ ಅಂದರೆ ಬ್ಲಾಗ್ ಎಲ್ಲಿ ಮಾಡ್ತೀವಿ. ನನಗೆ ಇಂಟ್ರೆಸ್ಟು ಬರೋಲ್ಲ ಗೈಸ್ ಅವಾಗ ಮಾಡೋಕ್ಕೆ. ಇಂಟ್ರೆಸ್ಟ್ ಅಂತಂದಲ್ಲ, ಥಾಟ್ ಬರೋಲ್ಲ. ಯಾಕಂದರೆ ಬ್ಲಾಗ್ ಹೆಂಗೆ ಮಾಡ್ತೀವಿ, ಕ್ಯಾಮ್ರಾನ ಚೆನ್ನಾಗಿ ಬ್ಲಾಗ್ ಮಾಡೋಕ್ಕೆ ಥಾಟಲ್ಲಿ ಬರುತ್ತೆ ಗೈಸ್, ಥಾಟ್ ಬರೋಲ್ಲ. ಸೊ ಅಲ್ಲೇ ಆಗ್ತಿದ್ದು. ನಾನು ನಮ್ಮ ಫ್ರೆಂಡ್ಸ್ ಜೊತೆ ಕೂಡ ಹೋಗಿದ್ರು ನಾನು ಇದು ಮಾಡ್ತಿದ್ದಿಲ್ಲ. ಯಾಕಂದರೆ ಅಲ್ಲಿ ನಮ್ಮ ಫ್ರೆಂಡ್ಸ್ ಇರ್ತಾರೆ, ಅವಾಗ ಈ ಥಾಟ್ ಬರ್ತಿದ್ದಿಲ್ಲ. ಇವಾಗ ಒಬ್ಬನೇ ಇದ್ದೀನಿ. 1.5 ಮಂತ್ ಗೈಸ್ ಒಬ್ಬನೇ ಇದ್ದೀನಿ. ಸೊ 1.5 ಮಂತಾಗ ಫುಲ್ ಕಲ್ತೀನಿ. ಡೈಲಿ ನೈಟ್ ಮಕ್ಕಳು ಏನು ಮಾಡ್ಬೇಕು ಪ್ಲೇಸ್ಮೆಂಟ್ ಅಂತ ಕಂಪ್ನಿಗಳಂತೂ ಬರ್ತಿಲ್ಲ. ಸೊ ಏನು ಮಾಡ್ಬೇಕಂತ ಯೋಚನೆ ಮಾಡಿ ಫುಲ್ಲು ಒಂದು ನೈಟ್ ಥಾಟ್ ಬಂತು, ಯೂಟ್ಯೂಬ್ ಮಾಡೋಣ ಅಂತ. ಸೊ ಯೂಟ್ಯೂಬ್ ಮಾಡಿದೆ 15 ಡೇಸ್ ವ್ಲಾಗ್ ಮಾಡೀನಿ ಗೈಸ್ ನಾನು ಕಂಟಿನ್ಯೂ ಆಗಿ. ನನಗೆ ಭಯ, ಏನು ಮಾಡ್ತೀನಿ. ನನ್ನ ಫಸ್ಟ್ ವ್ಲಾಗಿಗೂ ನಂದು 15th ವ್ಲಾಗಿಗೂ ಸ್ವಲ್ಪ ವಾಯ್ಸ್ ಡಿಫ್ರೆನ್ಸ್ ಇದೆ, ಎಡಿಟಿಂಗ್ ಇದೆ, ಎಲ್ಲ ಇದೆ. ಫಸ್ಟ್ ವ್ಲಾಗಿಗೆ ಹಂಗೆ ಏನಿಲ್ಲ, ಡೈರೆಕ್ಟ್ ರಾ ಕಂಟೆಂಟ್ ಹಾಕ್ಬಿಟ್ಟಿದ್ದೆ ನಾನು. ಇವಾಗ ಸ್ವಲ್ಪ ಎಡಿಟಿಂಗ್ ಮಾಡೋಕ್ಕೆ ಕಲ್ತೀನಿ. ನಮ್ಮ ಫ್ರೆಂಡ್ಸ್ ಸಪೋರ್ಟ್ ಮಾಡಿದರು. ನಮ್ಮ ಅಮ್ಮ ನೋಡ್ತಾರೆ ನನ್ನ ವ್ಲಾಗ್ ಡೈಲಿ. ಫುಲ್ಲು ಮಾರ್ನಿಂಗ್ ನನ್ನ ವ್ಲಾಗ್ 8 o'clock ಬರುತ್ತೆ ಗೈಸ್ ಡೈಲಿ. ನಮ್ಮಮ್ಮ 8:10 ಕೂತ್ಕೊಂಡ್ಬಿಡ್ತಾರೆ. 8:10 ಕೂತ್ಕೊಂಡು ನನ್ನ ವ್ಲಾಗ್ ಪೂರ್ತಿ ನೋಡಿ, ಲೈಕ್ ಮಾಡಿ, ಅದ್ರಾಗ ಏನೇನು ಚೆನ್ನಾಗಿದೆ ಅಂತ ಹೇಳ್ತಾರೆ, ಚೆನ್ನಾಗಿಲ್ಲ ಅಂತ ಫೋನ್ ಮಾಡಿ ಹೇಳ್ತಾರೆ. ನಿನ್ನೆ ವ್ಲಾಗ್ ನೋಡಿ ನೀನು 30 ರೂಪಾಯಿದಾಗ ಇರ್ತಂತಂದು ಮತ್ತೆ ಖರ್ಚು ಮಾಡಿಗಲ್ಲ ಅಂತ ಮತ್ತೆ ಫೋನ್ ಮಾಡಿದ್ರೆ, ಇಲ್ಲಮ್ಮ ಅದು ಮರ್ತುಬಿಟ್ಟಿದೆ ಅಂತಂದು ಏನೋ ಒಂದು ಸಮಾಧಾನ ಮಾಡಿ ಫುಲ್ ಸಪೋರ್ಟ್ ಮಾಡ್ತಾರೆ ಗೈಸ್ ನಮ್ಮಮ್ಮ. ನಮ್ಮಪ್ಪ ಅಂತೂ ಸಂಜೆ ಬಂದ ಮೊಬೈಲಾಗ ಬಂದ ಅಂತಂದ್ರೆ ಗೈಸ್ ಫೋನ್ ಮಾಡಿ ಫುಲ್ ಖುಷಿ. ಸೊ ಹಿಂಗೆ ಸಪೋರ್ಟ್ ಮಾಡ್ತಾರೆ, ಅವರೇನಿಲ್ಲ. ಪ್ಲೇಸ್ಮೆಂಟ್ ಒಂದು ಆಗಿಬಿಟ್ರೆ ಎರಡನ್ನೂ ಕಂಟೆಂಟ್ ಮಾಡಬೇಕು. ಕೆರಿಯರ್ ಅದು ಮಾಡ್ಬೇಕಾ, ಅದನ್ನು ಮಾಡ್ಬೇಕಾ, ಇದನ್ನು ಮಾಡ್ಬೇಕು. ಬ್ಲಾಗಿಂಗ್ ಅಂತಂದರೆ ಏನು ಡೈಲಿ ಏನು ಮಾಡ್ತೀವಿ ಅದು ಹೇಳ್ಬೋದು. ಅದು ಇಲ್ಲಾಂದರೆ ಚಾಲೆಂಜಿಂಗ್ ವೀಡಿಯೋಸ್ ನನಗೆ ಫುಲ್ ಇಷ್ಟ. ಚಾಲೆಂಜಿಂಗ್ ವೀಡಿಯೋಸ್ ಮಾಡೋಕ್ಕಂದ್ರೆ ಫುಲ್ ಇಷ್ಟ. ಸೊ ಈ ಚಾಲೆಂಜಿಂಗ್ ವೀಡಿಯೋಸ್ ಮಾಡೋಕ್ಕೆ ಒಂದು ಟೀಮ್ ಬೇಕು, ಎಲ್ಲ ಬೇಕು. ಸೊ ಅದು ಆಗಲ್ಲ ಅಂದ್ಕೊಂಡ್ರೆ
ಸ್ಟಾರ್ಟಿಂಗ್ ಸಿಂಗಲ್ ಒಬ್ಬರೇ ಇದ್ದರೆ ಚಾಲೆಂಜಿಂಗ್ ವೀಡಿಯೋಸ್ ಹೆಂಗೆ ಮಾಡ್ಬೇಕಂತ ಮಾಡ್ತೀನಿ. ಸಿಂಗಲ್ ಬಾಯ್ ಚಾಲೆಂಜಿಂಗ್ ವೀಡಿಯೋ ಅಂದರೆ ಏನೋ ಇರ್ತದೆ, ಸರ್ಚ್ ಮಾಡ್ತೀನಿ. ಚಾಟ್ ಜಿ ಪಿ ಟಿ ಇರೋದಕ್ಕೆ ಸರ್ಚ್ ಮಾಡೋದು, ಅಕ್ಕ ಸರ್ಚ್ ಮಾಡ್ತೀನಿ. ಚಾಟ್ ಜಿ ಪಿ ಟಿ ಸರ್ಚ್ ಮಾಡಿ ಫುಲ್ಲು ಮಾಡ್ತೀನಿ. ಏನು ಮಾಡ್ತೀನಿ, ನಾಳೆ ಪಕ್ಕ ಚಾಲೆಂಜಿಂಗ್ ವೀಡಿಯೋ ಬರ್ತಾನೆ. ಎದಕ್ಕಂದರೆ ಫೆಬ್ರವರಿ 5th ನನಗೇನಿಲ್ಲ, ಎದಕ್ಕಂದ್ರೆ ಪ್ಲೇಸ್ಮೆಂಟಲ್ಲಿ ಏನಿಲ್ಲ. ಸೊ ಡೈಲಿ ಒಂದು 3 hours ಓದಿದ್ರೆ ಸಾಕು. ನಾ 3 hours ಡೈಲಿ ಓದ್ತೀನಿ, ಹೆಂಗೋ ಮಾಡಿ ಓದ್ತೀನಿ. ಸೊ ಡೈಲಿ ಒಂದು 3 hours ಓದಿದ್ರೆ ಆಯ್ತಲ್ಲ. ಸೊ ಅದಕ್ಕೋಸ್ಕರ ಡೈಲಿ ಚಾಲೆಂಜಿಂಗ್ ವೀಡಿಯೋ ಮಾಡಿಬಿಟ್ರೆ ಕಂಟೆಂಟ್ ಇರುತ್ತೆ ಗೈಸ್. ಡೈಲಿ ನನ್ನ ವ್ಲಾಗ್, ನಾನು ಅದೇ ಯೋಚನೆ ಮಾಡ್ತಿದ್ದೆ, ನಾನು ಯಾರಿಗೂ ಪರಿಚಯನೇ ಇಲ್ಲ, ನನ್ನ ವ್ಲಾಗ್ ಎದಕ್ಕೆ ಮಾಡ್ತಾರೆ ಅವರು ಅಂತ ಅನ್ಕೊಂತಿದ್ದೆ. ನಮ್ಮ ಫ್ರೆಂಡ್ ಕೇಳಿದ್ರು ಅದನ್ನೇ, ನೀನು ಯಾರಿಗೂ ಪರಿಚಯ ಇಲ್ಲ ಅಂತಂದರೆ ನೀನು ವ್ಲಾಗ್ ಎದಕ್ಕೆ ಮಾಡ್ತಾರೆ ಅವರು ಅಂತಂದ್ರೆ. ಸೊ ಎಲ್ಲರಿಗೂ ಇಷ್ಟ ಆಗೋ ಕಂಟೆಂಟ್ ಅಂದರೆ ಚಾಲೆಂಜಿಂಗ್ ವೀಡಿಯೋಸ್ ಕಂಟೆಂಟ್. ಸೊ ಚಾಲೆಂಜಿಂಗ್ ವೀಡಿಯೋಸ್ ಮಾಡಿಬಿಟ್ರೆ ಪಕ್ಕ. ಇವಾಗಿದ್ದು ಚಾಲೆಂಜಿಂಗ್ ವೀಡಿಯೋ ಗೈಸ್ 15 minutes ನಾನ್ ಸ್ಟಾಪ್. ನನಗೆ ಫುಲ್ ಭಯ. ಸೊ ಟೀ ಶಾಪ್ ಬಂತು 15 minutes 2 kilometers ಬಂದೆ ಗೈಸ್. ನಾನು ನೋಡಿ ಅಲ್ಲಿ ರೋಡ್ ತೋರಿಸ್ತೀನಿ, 15 kilometers ಅಲ್ಲಿಂದ ಇಲ್ಲಿವರೆಗೂ ಆಲ್ಮೋಸ್ಟ್ ರೀಚ್ ಆದ ಗೈಸ್. ಆಲ್ಮೋಸ್ಟ್ ಅಲ್ಲ, ರೀಚ್ ಆದೆ.